ಶಿಕ್ಷಕರೇ ಈ ಕಡೆ ಮನೆ ನೋಡ್ತಾ ಇದ್ರೆ ಇದರೇ ಇಂಟೀರಿಯರ್ ಮಾಡಿರುವಂಥವ್ರು ಸ್ಪೇಷಿಯೋ ಸ್ಟುಡಿಯೋದವರು ಆ್ಯಂಡ್ ಇಲ್ಲಿ 3 BHK ಒಂದು ಲಿವಿಂಗು ಕಿಚನ್ನು ದೇವ್ರ ಮನೆ ಎಲ್ಲ ಸೇರಿಬಿಟ್ಟು ಮಾಡಿರುವಂಥದ್ದು 4 lakh ಪ್ಲಸ್ GST. ಹೌದು ವೀಕ್ಷಕರೇ, ಮನೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಯಾರು ರೆಂಟಲ್ ಪರ್ಪಸ್ ನೋಡ್ತಾ ಇದ್ದೀರಾ, ಅವರು ವುಡ್ ಇಂಟೀರಿಯರ್ ಬೇಕು ಅಂತಂದರೆ ಡೆಫಿನೆಟ್ಲಿ ಈ ಥರ ಮಾಡ್ಬೋದು. ಸ್ಪೇಷಿಯೋ ಸ್ಟುಡಿಯೋ ಕಡೆಯಿಂದ ನಮಗೆ ಭಾರ್ಗವ್ ಸರ್ ಕಾಯ್ತಾ ಇದ್ದಾರೆ, ಬನ್ನಿ ಅವ್ರ ಜೊತೆ ಮೀಟ್ ಆಗೋಣ. ಭಾರ್ಗವ್ ಸರ್ ನಮಸ್ತೆ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಆರಾಮ್ ಸರ್. ಇವತ್ತೊಂದು ಒಳ್ಳೆ ರೆಂಟೆಡ್ ಹೌಸನ್ನು ತೋರಿಸ್ತಾ ಇದ್ದೀರಾ. ಹೌದು. ಸೊ ಯಾವ ಏರಿಯಾದಲ್ಲಿ ಇದ್ದೀವಿ ಸರ್ ನಾವು? ಸರ್ ನಾವೀಗ ಕಲ್ಕೆರೆಯಲ್ಲಿ ಇದ್ದೀವಿ. ಕಲ್ಕೆರೆ. ಹೌದು ಸರ್. ರೆಂಟೆಡ್ ಅಂತ ಬಂದಾಗ ಇಲ್ಲಿ ಏನೇನು ಮಾಡಿದ್ದೀರಾ ಸರ್ ನೀವು? ಸರ್ ಇದು ಆ್ಯಕ್ಚುಲಿ ರೆಂಟಲ್ ಪರ್ಪಸ್ಗೆ ಅಂತಾನೆ 3 BHK ಮನೆ ಅವರು ಕ್ಲೈಂಟ್ ಮಾಡಿರೋದು. ಓಕೆ. ಸೊ 3 ಬೆಡ್ರೂಮ್ಗೂ ವಾರ್ಡ್ರೋಬ್ ಮಾಡಿದ್ದೀವಿ, ಬೇಸಿಕ್ TV ಯೂನಿಟ್ ಮಾಡಿದ್ದೀವಿ, ಮತ್ತು ಕಿಚನ್ ಕೊಟ್ಟಿದ್ದೀವಿ ಸರ್. ಎಲ್ಲ ಮಾಡಿದ್ದೀವಿ. ಎಲ್ಲ ಮಾಡಿದ್ದೀವಿ. ಬಜೆಟ್ ಎಷ್ಟಾಯ್ತು ಕರೆಕ್ಟಾಗಿ? ಸರ್ ಇದು 4 lakhs ಪ್ಲಸ್ GST ಸರ್. 4 lakh ಪ್ಲಸ್ GST. ಆಕ್ಚುಲಿ 4 lakh ಅಂತಂದ್ರೆ ಒಂದು ಮೀಡಿಯಂ ಬಜೆಟಲ್ಲಿ ಬರುತ್ತೆ. ಮೀಡಿಯಂ ಬಜೆಟ್ ಸರ್. ಸೊ ಒಂದು ಕ್ವಾಲಿಟಿ ಚೆನ್ನಾಗಿ ಅಚೀವ್ ಆಗಿದೆಯಾ ಸರ್ ಇಲ್ಲಿ? ಸರ್ 100% ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಇಲ್ಲ. ಓಕೆ. ರೀಸನ್ ಏನಂದ್ರೆ ಲೈಕ್ ರೆಂಟಲ್ ಹೌಸ್ ಆಗಿರೋದ್ರಿಂದ ತುಂಬಾ ಡೆಕೋರ್ ವರ್ಕ್ ಇಲ್ಲ. ಸೊ ಬೇಸಿಕ್ ಇಂಟೀರಿಯರ್ಸ್ ರೆಂಟಲ್ ಪರ್ಪಸ್ಗೆ ಅಂತ ಮಾಡಿದೆ ಸರ್. ಮಾಡಿದ್ದೀರಾ? ಫಸ್ಟ್ ಏನು ನೋಡ್ತಾ ಇದ್ದೀವಿ ಸರ್? ಸರ್ ಫಸ್ಟ್ PVC ಫಾಲ್ ಸೀಲಿಂಗ್ ತೋರಿಸ್ತೀನಿ. ಓಕೆ. ಸೊ ಇದು ಈಚೆ ಮನೆಯಿಂದ ಈಚೆ PVC ಫಾಲ್ ಸೀಲಿಂಗ್ ಹಾಕಿದ್ದೀವಿ. ಓಕೆನಾ, ಫ್ಲೂಟೆಡ್ ಪ್ಯಾನಲ್ಸ್ ಹಾಕಿದ್ದೀವಿ. ಓಕೆ. ಸೊ ಒಳಗಡೆ ಬಂದಿದ ತಕ್ಷಣ ಬಾರ್ಡರ್ POP ಮಾಡಿದ್ದೀವಿ ಸರ್. ಇದು ಫ್ಲವರ್ ಡಿಸೈನ್ ಫಾಲ್ ಸೀಲಿಂಗ್ ಮಾಡಿಲ್ಲ, ಬರೀ ಬಾರ್ಡರ್ ಮಾಡಿ ಕೊಟ್ಟಿದ್ದೀವಿ. ಸೆಂಟರ್ಗೆ ಇದೊಂದು ಮಾಡಿದ್ದೀವಿ. ಸೊ ಮೇಂಟೆನೆನ್ಸ್ ಫ್ರೀ ಬೇಕು ಅಂತ. ಅದಾದಮೇಲೆ 6x7 ಒಂದು TV ಯೂನಿಟ್ ಮಾಡಿದ್ದೀವಿ. TV ಯೂನಿಟ್ ಮಾಡಿದ್ದೀರಾ? ಏನೇನಿದೆ TV ಯೂನಿಟ್? ಯಾವ ಥರ ಸರ್ TV ಯೂನಿಟ್ ಅಲ್ಲಿ ಈ ಕಡೆಗೆ ಫ್ಲೂಟೆಡ್ ಪ್ಯಾನಲ್ಸ್ ಕೊಟ್ಟಿದ್ದೀವಿ. ಫ್ಲೋಟಿಂಗ್ ಶೆಲ್ಫ್ 3 ಕೊಟ್ಟಿದ್ದೀವಿ. ಓಕೆ. ಕೆಳಗೆ 3 ಓಪನ್ ಬಾಕ್ಸ್, ಅದ್ರ ಕೆಳಗಡೆ 3 ಆಂಟಿಕ್ ನಾಬ್ಸ್ ಜೊತೆಗೆ 3 ಡ್ರಾವರ್ ಕೊಟ್ಟಿದ್ದೀವಿ ಸರ್. ಓಕೆ. ಸೊ ಇದು ಕಂಪ್ಲೀಟ್ ಆಗಿ TV ಯೂನಿಟ್ ಅಲ್ವಾ? ಹೌದು. ಸೊ ಇದು ಒಂಥರ ಮಾರ್ಬಲ್ ಫಿನಿಶ್ ಸರ್. ಹೌದು. ಸಿಂಪಲ್ ಆದ್ರೂ ಎಲಿಗೆಂಟ್ ಆಗಿದೆ ಬಿಡಿ ಸರ್, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿಂದ ಕಿಚನ್. ಸರ್ ಕಿಚನ್ ಹೋಗೋಣ. ಓಕೆ. ಸೊ ಇಲ್ಲಿ ಪಿಸ್ತಾ ಗ್ರೀನ್ ಅಲ್ಲಿ ಮಾಡಿದ್ದೀವಿ ವಿತ್ ಬ್ಲ್ಯಾಕ್ G ಪ್ರೊಫೈಲ್ ಹ್ಯಾಂಡಲ್ಸ್. ಫಸ್ಟ್ ಸಿಂಕ್ ಕೆಳಗಡೆ ಸರ್. ಸೊ ಓಪನ್ ಇದೆಯಾ? ಓಕೆ. ಅದಾದ್ಮೇಲೆ ಕಟ್ಲರಿ ಕೊಟ್ಟಿದ್ದೀವಿ. ರೆಂಟಲ್ ಹೌಸ್ ಆಗಿರೋದ್ರಿಂದ ಬೇಸಿಕ್ ಆಕ್ಸೆಸರೀಸ್ ಕೊಟ್ಬಿಟ್ಟಿದ್ರಲ್ಲ ನೀವು ಇದನ್ನ. ಸೊ ತಾಲಿ ಯೂನಿಟ್ ಮತ್ತೆ ಪ್ಲೇಟ್ ಸರ್. ಪ್ಲೇಟ್ಸ್. ಓಕೆ. 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 ಮತ್ತೆ ಈ ಕಡೆಗೆ ಪ್ಲೇನ್ ಬಾಸ್ಕೆಟು 8 ಇಂಚಸ್. ಇದು 2 ಪೀಸಸ್ ಸರ್. 2 ಪೀಸ್ ಕೊಟ್ರಾ ಇದನ್ನ? ಹೌದು. ಆಮೇಲೆ ಈ ಕಡೆಗೆ ಬಂದರೆ ಒಂದು ಶೆಲ್ಫ್ ಸ್ಟೋರೇಜ್ ಸರ್. ಓಕೆ. ಸೊ ಈ ಕಡೆ ಕ್ರಾಕರಿ ಯೂನಿಟ್ ಕಮ್ ಪ್ಯಾರಲಲ್ ಕಿಚನ್ ಇದು. ಸೊ ಮೇಲ್ಗಡೆಗೆ 2 ಸೈಡ್ಗೆ ನಾವು ಪ್ಲೇನ್ ಗ್ಲಾಸು ಮತ್ತೆ ಓಪನ್ ಇದು ಕೊಟ್ಟಿದ್ದೀವಿ. ಸೆಂಟ್ರಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಏನು ಕಲರ್ ಇದೆ ಆ್ಯಕ್ಚುಲಿ? ಪಿಸ್ತಾ ಗ್ರೀನ್ ಸರ್. ಇದು ಪಿಸ್ತಾ ಗ್ರೀನ್. ಸೊ ಮೇಲ್ಗಡೆ ಗ್ಲಾಸಿ ಫಿನಿಶು, ಮೇಲ್ಗಡೆ ಲಾಫ್ಟ್ ಸಜ್ಜಾ ಇತ್ತು, ಸಜ್ಜಾ ಕವರ್ ಮಾಡಿದ್ದೀವಿ. ಕೆಳಗಡೆ ಬಂದರೆ ಮತ್ತೆ ಸ್ಟೋರೇಜ್ ಇದೆ ಸರ್. ಓಕೆ. ಒಂದು ಶೆಲ್ಫು, ಬ್ಲ್ಯಾಕ್ ಕಲರ್ ಪ್ರೊಫೈಲ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಓಕೆ. ಹಾಫ್ ಲ ಆಕ್ಸೆಸರೀಸ್ ಯೂಸ್ ಮಾಡಿದ್ದೀವಿ. ಓಕೆ. ಈ ಕಡೆ ಬಂದರೆ 2 ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಇದು ಫ್ಲೋಟಿಂಗ್ ಇನ್ಸ್ಟೆಡ್ ಆಫ್ ವಾಲ್ ಯೂನಿಟ್ 2 ಶೆಲ್ಫ್ ಕೊಟ್ಟಿದ್ದೀವಿ. ಸೊ ದಟ್ ಏನಾದ್ರು ಸ್ಟೋರೇಜ್ ಆಗುತ್ತೆ ಅಂತ. ಸಿಂಪಲ್ ಕಿಚನ್. ಸಿಂಪಲ್ ಕಿಚನ್ ಸರ್. ಹೌದು. ಓಕೆ. ಸೊ ಈ ಕಡೆ ಬೆಡ್ರೂಮ್ 1 ಸರ್ ಇವಾಗ. ಸೊ ಇಲ್ಲಿ ಮಾರ್ಬಲ್ ಥೀಮಲ್ಲಿ ಮಾಡಿದ್ದೀವಿ. ಓಕೆ. ಗ್ರೇ ಅಂಡ್ ವೈಟ್ ಕಲರ್ ಥೀಮಲ್ಲಿ ಮಾಡಿದ್ದೀವಿ ಸರ್. ಸೊ ಲಾಫ್ಟ್ ವಾಲ್ ಟು ವಾಲ್ ಕೊಟ್ಟಿದ್ದೀವಿ. ಓಕೆ. 2 ಓಪನ್ ಶಟರ್ ಕೊಟ್ಟಿದ್ದೀವಿ. ಒಳಗಡೆ ಮತ್ತೆ ಸ್ಟ್ಯಾಂಡರ್ಡ್ ಡಿಸೈನ್ ಏನಿದೆ ಅದು ಕೊಟ್ಟಿದ್ದೀವಿ. ಈಚೆ ಬ್ಲ್ಯಾಕ್ ಕಲರ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ವಿತ್ ಲಾಕ್ ಕೊಟ್ಟಿದ್ದೀವಿ ಸರ್. ಓಕೆ. ಓಕೆ. ಈ ಕಡೆಗೆ ಡ್ರೆಸ್ಸಿಂಗ್ ಟೇಬಲ್ ವಿತ್ ಸ್ಟೋರೇಜು ಮತ್ತೆ ಕೆಳಗಡೆ 2 ಡ್ರಾಸ್ ಸರ್. ಓಕೆ. 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 ಆಮೇಲೆ ಕಂಪ್ಲೀಟ್ ಲಾಫ್ಟ್ ಸರ್. ಲಾಫ್ಟ್ ಉದ್ದ ಇದೆ ಅಲ್ವಾ ಸರ್? ಉದ್ದ ಇದೆ ಸರ್. ಆಮೇಲೆ ಆಲ್ಮೋಸ್ಟ್ 2.5 ಫೀಟ್ ಇದೆ ಸರ್. ಇದು 3 ಫೀಟ್ ಬರುತ್ತೆ ಆರಾಮಾಗಿ. 3 feet ಬಿಕಾಸ್ ಮನೆ ಅಲ್ಲ ಸರ್, ಅಪಾರ್ಟ್ಮೆಂಟ್ ಅಲ್ಲೇ ನಮಗೆ 2.5 ಬರುತ್ತೆ. ಮನೆ 10 ಫೀಟ್ ಬಂದೇ ಬರುತ್ತೆ. ಓಕೆ. ಕಲರ್ ಕಾಂಬಿನೇಷನ್ ಏನಿದು? ಮಾರ್ಬಲ್ ಫಿನಿಶ್ ಅಲ್ವಾ? ಮಾರ್ಬಲ್ ಫಿನಿಶ್, ಗ್ರೇ ವಿತ್ ವೈಟ್ ಸರ್. ಓಕೆ. ಸರ್ ಇಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀವಿ? ಸರ್ ನೆಕ್ಸ್ಟ್ ಬೆಡ್ರೂಮ್ ಹೋಗೋಣ. ಸೊ ಇದು ಬೆಡ್ರೂಮ್ ನಂಬರ್ 2 ಸರ್. ಇದು ಬೆಡ್ರೂಮ್ ನಂಬರ್ 2 ಅಲ್ವಾ ಇದು? ಹೌದು ಸರ್. ಸೊ ಇಲ್ಲಿ ವಾರ್ಡ್ರೋಬ್ ಒಂದು ಸ್ವಲ್ಪ ದೊಡ್ಡದಾಗೆ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಲಾಫ್ಟ್ ಎಲ್ಲ ಸಿಂಗಲ್ ಕಲರು, ಲೈಟ್ ಕಲರು. ವಾರ್ಡ್ರೋಬಲ್ಲಿ ಮಾತ್ರ 50-50 ಕಲರ್ ಮಾಡಿದ್ದೀವಿ ಸರ್ ವಿತ್ ಬ್ಲ್ಯಾಕ್ ಹ್ಯಾಂಡಲ್ಸು. ಸೊ ಮತ್ತೆ ಒಳಗಡೆ ಬಂದರೆ ಸ್ಟ್ಯಾಂಡರ್ಡ್ ಡಿಸೈನ್ ಕೊಟ್ಟಿದ್ದೀವಿ. 2 ಡ್ರಾ ಕೊಟ್ಟಿದ್ದೀವಿ ವಿತ್ ಲಾಕ್ಸ್. 2 ಡ್ರಾವರ್ಸ್ ವಿತ್ ಲಾಕ್ ಕೊಟ್ಟಿದ್ದೀವಿ ಸರ್. ಓಕೆ. ಸೊ ಸೇಮ್ ವೇ ಈ ಕಡೆನೂ ಅಷ್ಟೇ ಸರ್, ಬಟ್ ಈ ಕಡೆ ಒಂದು ವರ್ಟಿಕಲ್ ಶೆಲ್ಫ್ ಕೊಟ್ಟಿದ್ದೀವಿ. ಓಕೆ. 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 ಮತ್ತೆ 2 ಡ್ರಾಸ್ ಇದೆ ವಿತ್ ಲಾಕ್ ಇದೆ. ಈ ಕಡೆಗೆ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಸರ್. ಸೊ ಫುಲ್ ಡ್ರೆಸ್ಸಿಂಗ್ ಟೇಬಲು ಮತ್ತೆ ಕೆಳಗಡೆ 2 ಡ್ರಾಸ್ ಸರ್. 2 ಡ್ರಾಸ್ ಕೊಟ್ಟಿದ್ದೀರಾ? ಓಕೆ. ಸೊ ಲಾಫ್ಟ್ ಫುಲ್ ಇದೆ ಸರ್. ಪುಷ್ ಟು ಓಪನ್ ಸಿಸ್ಟಮ್ ಕೊಟ್ಟಿದ್ದೀವಿ. ಇವೆಲ್ಲ ಪುಷ್ ಟು ಓಪನ್ ಅಲ್ವಾ? ಸರ್. ಎಲ್ಲ
ಎಲ್ಲ ದೊಡ್ಡ ದೊಡ್ಡ ಲಾಫ್ಟ್ ಇಲ್ಲಿ ಅಂದ್ರೆ ಸೀಲಿಂಗ್ ಹೈಟ್ ಸೀಲಿಂಗ್ ಹೈಟ್ ಜಾಸ್ತಿ ಇದೆ ಅಲ್ಲ ಸರ್. ಓಕೆ 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 ಹಾಂ, ಸೊ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮಲ್ಲಿ ಮತ್ತೆ ಎಂಟ್ರೆನ್ಸ್ ಒಂದು ಪ್ಯಾನಲಿಂಗ್ ಮಾಡಿದ್ದೀವಿ. ಓಕೆ, ಒಳಗಡೆ ಬಂದಾದ್ಮೇಲೆ ಮತ್ತೆ ಈ ಕಡೆಗೆ ಒಂದು ಡ್ರೆಸ್ಸಿಂಗು, ಸೊ 3 ರೂಮ್ಗೂ ಡ್ರೆಸ್ಸಿಂಗ್ ಕೊಟ್ಟಿದ್ದೀವಿ. ಒಳಗಡೆ ಸ್ಟೋರೇಜ್, ಇದ್ರ ಒಳಗಡೆ ಮತ್ತೆ ಸ್ಟೋರೇಜ್ ಇದೆಯಾ? ಇದೇನ್ ಕಲರ್ ಇದೆ ಆಕ್ಚುಲಿ ಸರ್? ಇದೊಂಥರ ಕ್ಯಾಪೆಚಿನೋ ಥರ ಕಲರ್ ವಿತ್ ಸ್ಪಾರ್ಕಲ್ ಸೀರೀಸ್ ಸರ್. ಸ್ಪಾರ್ಕಲ್ ಸೀರೀಸ್ ಇದು. ಹೌದು. ಸೊ ಮೇಲ್ಗಡೆ ಮತ್ತೆ ಲಾಫ್ಟ್ ಇದೆ. ಇಲ್ಲಿ ಒಳಗಡೆ ಮತ್ತೆ ಇನ್ಸೈಡ್ ವೈಟ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಸೊ ಮತ್ತೆ ಸ್ಟ್ಯಾಂಡರ್ಡ್ ಡಿಸೈನ್ ಕೊಟ್ಟಿದ್ದೀವಿ. ಸ್ಟ್ಯಾಂಡರ್ಡ್ ಡಿಸೈನ್ಸ್ ಅಲ್ವಾ ಇದು? ಮತ್ತೆ ಕೆಳಗಡೆ ಒಂದು ಬಾರ್ಡರ್, ಯೂಶಲಿ ಸೆಂಟರಲ್ಲಿ ಇಲ್ಲಿ ಕೊಡ್ತೀವಿ ಬಾರ್ಡರ್, ಬಟ್ ಇಲ್ಲಿ ಕೊಟ್ಟಿದ್ದೀವಿ ಸರ್ ಡಿಫ್ರೆಂಟ್ ಆಗಿ ಕಾಣಿಸ್ಲಿ ಅಂತ. ಓಕೆ ಓಕೆ. ಈ ಕಡೆಗೆ ಮತ್ತೆ ಶೆಲ್ಫ್ಸ್, ಎಂಟೈರ್ ಶೆಲ್ಫ್ಸ್. ಓಕೆ. ಮತ್ತೆ ಈ ಕಡೆ ಮತ್ತೆ ಸ್ಟ್ಯಾಂಡರ್ಡ್ ಡಿಸೈನ್ ಸರ್. ಓಕೆ, ವೆರಿ ನೈಸ್. ಇದೆಲ್ಲ ಸ್ಪಾರ್ಕಲ್ ಸೀರೀಸ್, ಎಲ್ಲ ಸ್ಪಾರ್ಕಲ್ ಸೀರೀಸ್ ಸರ್. ಅಂಡ್ ಇಲ್ಲಿ ವಾಲ್ ಪ್ಯಾನ್ ಇದು ಮಾಡಿ, ಇದು ವಾಲ್ ಪ್ಯಾನಲಿಂಗ್ ಮಾಡಿದ್ದೀವಿ ರೂಮ್ ಎಂಟ್ರೆನ್ಸ್ ಗೆ. ಓಕೆ, ಹಾಂ ಸರ್, ವೆರಿ ನೈಸ್. ಸೊ ವಾಕ್ ಇನ್ ವಾರ್ಡ್ರೋಬ್ ಇದೆ. ಇದು ವಾಕ್ ಇನ್ ವಾರ್ಡ್ರೋಬ್ ಇಲ್ಲಿ ಇಂಡಿವಿಜುವಲ್ ವಾರ್ಡ್ರೋಬ್ ಇಲ್ಲ ಈ ರೂಮ್ ಅಲ್ಲಿ? ಈ ರೂಮಲ್ಲಿ ಇಲ್ಲ ಸರ್, ವಾಕ್ ಇನ್ ವಾರ್ಡ್ರೋಬ್ ಮಾತ್ರ ಇದೆ ಇಲ್ಲಿ. ಓಕೆ ಓಕೆ. ಫಾಲ್ ಸೀಲಿಂಗ್ ಅಂತ ಏನು ಮಾಡಿಲ್ಲ ಅಲ್ಲ? ಫಾಲ್ ಸೀಲಿಂಗ್ ಹಾಲಲ್ಲಿ ಮತ್ತೆ ಫ್ಲವರ್ ಡಿಸೈನ್ ಮಾಡಿದ್ದೀವಿ ಸರ್, ಹಳೇದು. ಓಕೆ, ಬಟ್ ಮೇಂಟೆನೆನ್ಸ್ ಫ್ರೀ ಸರ್. ಓಕೆ, ಈ ತರ ಮಾಡಿದೀವಿ ಅಷ್ಟೇ. ಓಕೆ. ಸೊ ಆಲ್ರೆಡಿ ಸರ್ಫೇಸ್ ಲೈಟ್ಸ್ ಇತ್ತು ಸರ್, ಪ್ರಾವಿಷನ್ ಇತ್ತು. ಸೊ ಅದರಿಂದ ಅವ್ರಿಗೆ ಫಾಲ್ ಸೀಲಿಂಗ್ ಈ ತರ ಮಾಡ್ಕೊಟ್ಟಿದ್ದೀರಾ ಅಲ್ವಾ? ಸೂಪರ್. ಒನ್ ಆಫ್ ದ ಕ್ವಿಕೆಸ್ಟ್ ಹೋಮ್ ಟೂರ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 10 ಮಿನಿಟ್ಸ್ ಅಲ್ಲಿ ಇಡೀ ಮನೇನೆ ತೋರಿಸ್ಕೊಂಡ್ ಬಂದ್ಬಿಟ್ಟಿದ್ದೀವಿ ವೀಕ್ಷಕರೇ. ಯಾಕಂತಂದ್ರೆ ಇದು ರೆಂಟೆಡ್ ಹೌಸ್. ಸರ್ ರೆಂಟೆಡ್ ಹೌಸ್ ಅಂತ ಬಂದಾಗ ಲೈಕ್ ನಾನು ಅವಾಗಲೂ ಕೇಳಿದೆ, ಸರ್ ಕ್ವಾಲಿಟಿಲಿ ಏನಾದರೂ ಕಾಂಪ್ರಮೈಸ್ ಇದೆಯಾ, ಹೇಗೆ ನಾವು 4 ಲಕ್ಷಕ್ಕೆ ಇಷ್ಟೆಲ್ಲ ಅಚೀವ್ ಮಾಡಕ್ಕೆ ಸಾಧ್ಯ? ನೋಡಿ, ಯಾಕಂತಂದ್ರೆ ನೀವು 3 ಬೆಡ್ರೂಮ್ ಮಾಡಿ, 3 ಬೆಡ್ರೂಮ್ ಸರ್. ನನಗೆ ಇವಾಗ ಮತ್ತೆ ಅದೇ ಡೌಟ್ ಬರ್ತಾ ಇದೆ, 3 ಬೆಡ್ರೂಮ್ ಹೆಂಗ್ ಸರ್ 4 ಲಕ್ಷದಲ್ಲಿ ಮಾಡಕ್ಕೆ ಸಾಧ್ಯ? ಲೈಕ್ ಫಸ್ಟ್ ತಿಂಗು ಬೇಸಿಕ್ ಡಿಸೈನ್ಗೆ ಹೋಗಿದ್ದಾರೆ ಸರ್. ಆಮೇಲೆ ಲ್ಯಾಮಿನೇಟ್ಸ್ ಅಲ್ಲಿ ತುಂಬಾ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಓಕೆ, ಬಟ್ ಏನಂದ್ರೆ ತುಂಬಾ ಡಿಸೈನ್ ಇಲ್ಲ. ಮತ್ತೆ ಲೈಕ್ ಏನಂತಾರೆ, ಇದು 2 ಮನೆ ಕೊಟ್ಟಿರೋದು ನಮಗೆ. ಓಕೆ ಓಕೆ. ಸೊ ಅವನ್ನು 2 ಮನೆ ಇರೋದು. ಸೊ ಅದರಿಂದ ನಮ್ಗೆ ಏನಾಗುತ್ತೆ, ಕಾಸ್ಟ್ ಅಲ್ಲೂ ವರ್ಕೌಟ್ ಆಗುತ್ತೆ. ಸಿಂಗಲ್ ಮನೆ ಅಂದಾಗ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಬರ್ಬೋದು, ಬಟ್ 2 ಮನೆ 3 ಮನೆ ಇದ್ದಾಗ ಕಾಸ್ಟ್ 100% ಮಾಡ್ಕೊಡ್ಬೋದು ಅಲ್ವಾ? ಮತ್ತೆ ನೀವು ನೋಡಿದಂಗೆ ಫಿನಿಶಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಸರ್. ಅದು ತುಂಬಾ ಇಂಪಾರ್ಟೆಂಟ್. 4 ಲಕ್ಷ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಡಿಸೈನ್ ಅಲ್ಲಿ ನಿಮಗೆ ಕಡಿಮೆ ಇದೆ ಬಿಟ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಓಕೆ, ಸರ್ ಅದೇ ಫ್ಲೈ ಬರುತ್ತೆ, ಅದೇ ಲ್ಯಾಮಿನೇಟ್ಸ್ ಬರುತ್ತೆ, ಮತ್ತೆ ಅದೇ ಇನ್ನರ್ ಲ್ಯಾಮಿನೇಟ್ಸ್ ಅದೇ ಬರುತ್ತೆ, ಮತ್ತೆ ಇಂಚಸ್ ಅದೇ ಬರುತ್ತೆ, ಮತ್ತೆ ಎಜ್ ಬೈಂಡಿಂಗ್ ಟೇಪ್ ಇರ್ಬೋದು, ಫಿನಿಶ್ ಇರ್ಬೋದು, ವರ್ಕ್ ಇರ್ಬೋದು, ವರ್ಕ್ಮ್ಯಾನ್ಶಿಪ್ ಎಲ್ಲ ಸೇಮ್ ಸರ್. ಸೇಮ್ ಇದ್ದೇ ಇರುತ್ತೆ. ಜಸ್ಟ್ ಬಿಕಾಸ್ ಬೇಸಿಕ್, ಬಟ್ ಎಲ್ಲ ಲಿಮಿಟೆಡ್ ಸರ್ ಇಲ್ಲಿ. ಈಗ ನೀವು ರಾಫ್ಟರ್ಸ್, ನಾವು ರೆಂಟಲ್ ಹೌಸ್ಗೂ ರಾಫ್ಟರ್ಸ್ ಕೊಟ್ಟಿದ್ದೀವಿ. ಹೌದು. ನಾರ್ಮಲ್ ಆಗಿ ಇಂಡಿವಿಜುವಲ್ ಹೌಸ್ ಮಾಡಿದ್ರೆ 5 lakhs 6 lakhs ಇಲ್ಲ 8 lakhs ಮಾಡಿದ್ರು ಕೊಡ್ತೀವಿ. ಬಟ್ ಏನಂದ್ರೆ ಇಲ್ಲಿ ಸೈಜಸ್ ಕಮ್ಮಿ, ಅಟ್ ದ ಸೇಮ್ ಟೈಮ್ 2 ಮನೆ ಆಗಿರೋದ್ರಿಂದ ನಾವು ವರ್ಕೌಟ್ ಮಾಡಿರುವಂಥದ್ದು. ಓಕೆ, ಸರ್ ಇವಾಗ ನಿಮ್ದು ಪ್ಯಾಕೇಜಸ್ ಅಂತ ಬಂದ್ರೆ ಏನ್ ಪ್ಯಾಕೇಜಸ್ ಬರುತ್ತೆ ಸರ್? ನಮ್ದು 3.99 lakhs ಇಂದ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ 2 BHK ಗೆ. ಸೊ 3 BHK ಗೆ ಮತ್ತೆ 4.99 lakhs ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ 3.99 lakh. ಹೌದು ಸರ್, ಆ ಥರ. ಬಟ್ ಇದು 3 BHK 3 BHK ಇದೆ. 4.99 ಗೆ, ಬಟ್ ಕಸ್ಟಮೈಸ್ ಮಾಡಿದ್ದೀವಿ ಸರ್. ಸೊ ಇವಾಗ ಮೆಜರ್ಮೆಂಟ್ಸ್ ಜಾಸ್ತಿ ಇದ್ದ ಕ್ಲೈಂಟ್ಗೆ ನಾವೇ ಹೇಳ್ತೀವಿ ಸರ್, ಸರ್ ಕಸ್ಟಮೈಸ್ ಹೋಗ್ಬಿಡಿ, ಕಮ್ಮಿ ಆಗುತ್ತೆ. ಇಲ್ಲ ಇಂಡಿವಿಜುವಲ್ ಇದ್ದಾಗ, ಸೊ ಪ್ಯಾಕೇಜ್ ಅಂದಾಗ ಪ್ರೀ ಡಿಫೈನ್ಡ್ ಇರುತ್ತೆ, ಲೈಕ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಇವಾಗ ನೀವು ಇಲ್ಲಿ ನೋಡಿದ್ರೆ ಬಾಸ್ಕೆಟ್ಸ್ ಮಾತ್ರ ಕೊಟ್ಟಿರಿ, ಬಟ್ ಪ್ಯಾಕೇಜಲ್ಲಿ ಏನಾಗುತ್ತೆ, ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ, ಕೊಡಬೇಕಾಗುತ್ತೆ. ಸೊ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಇದು ಇದಿರುತ್ತೆ, ಅಡ್ವಾಂಟೇಜ್ ಇರುತ್ತೆ. ಅದೇ ಕಸ್ಟಮೈಸ್ಗೆ ಹೋದಾಗ ಅವ್ರಿಗೆ ಇವಾಗ ಬ್ಯಾಸ್ಕೆಟ್ ಸಾಕೊಂಡ್ರೆ ಬ್ಯಾಸ್ಕೆಟ್ ಮಾಡ್ತೀವಿ, ಟ್ಯಾಂಡಮ್ ಸಾಕೊಂಡ್ರೆ ಟ್ಯಾಂಡಮ್ ಮಾಡ್ತೀವಿ. ಇಲ್ಲ ಯೂಶಲಿ ಬೇರೆ ಕ್ಲೈಂಟ್ ಆಗಿದ್ರೆ ಬರೀ ನನಗೆ 2 ಟ್ಯಾಂಡಮ್ ಕೊಡಿ ಸಾಕು, ರೆಂಟಲ್ಗೆ ಏನಕ್ಕೆ ಇನ್ವೆಸ್ಟ್ಮೆಂಟ್ ಅಂತ. ಬಟ್ ಇಲ್ಲಿ 5 ಬಾಸ್ಕೆಟ್ ಕೊಟ್ಟಿದ್ದೀವಿ, ಬಾಸ್ಕೆಟ್ ಅಲ್ಲೂ 5 ಕೊಟ್ಟಿದ್ದೀವಿ. ಮತ್ತೆ ಕಿಚನ್ ಅಲ್ಲಿ ನೋಡಿ, ಇವಾಗ ಲಾಫ್ಟ್ ಒಂದೇ ಕಡೆ ಮಾಡಿದೀವಿ, ಇನ್ನೊಂದು ಕಡೆ ಲಾಫ್ಟ್ ಇಲ್ಲ, ವಾಲ್ ಯೂನಿಟ್ ಒಂದೇ ಕಡೆ ಇದೆ, ಸೊ ಇನ್ನೊಂದು ಕಡೆ ಇಲ್ಲ. ಆ ಥರ ಡಿಪೆಂಡ್ ಆಗುತ್ತೆ ಸರ್. ಡಿಪೆಂಡ್ಸ್ ಆಗುತ್ತೆ, ಬಟ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಎಷ್ಟು ಯೂನಿಟ್ಸ್ ಇದೆ ಅಂತ. ಎಷ್ಟು ಯೂನಿಟ್ಸ್ ಇರೋದು ಅಲ್ವಾ? ಸೊ ಮಲ್ಟಿ ಯೂನಿಟ್ಸ್ ಬಂದಾಗ ನಿಮಗೆ ಕಾಸ್ಟ್ ಕಟಿಂಗ್ ಆಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೀವಲ್ಲಿ ತುಂಬಾ ಜನ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅನ್ನ ಕಟ್ತಾ ಇರ್ತೀರಾ. ಒಂದ್ ಮನೆಯಲ್ಲಿ 7, ಒಂದೇ ಬಿಲ್ಡಿಂಗ್ ಅಲ್ಲಿ 7 ಮನೆ ಇರುತ್ತೆ, 6 ಮನೆ ಇರುತ್ತೆ, 5 ಮನೆ ಇರುತ್ತೆ. 2 BHK ವಿಶಾಲವಾಗಿ ಮಾಡ್ತೀವಿ ಅಂತಂದ್ರೆ 2 ರಿಂದ 3 ಮನೆ ಇರುತ್ತೆ. ಸೊ ನೀವು 3 ಯೂನಿಟ್ ಅನ್ನು ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರಿಗೆ ಕೊಟ್ಟಾಗ ನೀವು ಆರಾಮಾಗಿ 4 ಲಕ್ಷ 3 ಲಕ್ಷದಲ್ಲೂ ಕೂಡ ನಿಮ್ಮ ಇಂಟೀರಿಯರ್ ಅನ್ನ ಮಾಡಬಹುದು. ಮತ್ತೆ ಇದು 2 ಮನೆನೂ ಒಂದೇ ಕಲರ್ ಸರ್, ಒಂದೇ ಕಲರ್ ಎಲ್ಲ ಸೇಮ್ ರೆಂಟಲ್ ಅಲ್ಲ, ಸೊ ಸೇಮ್ ಡಿಟ್ಟೋ ಏನು ಮಾಡಬಹುದು. ಸೊ ಇವರು ರೆಂಟೆಡ್ ಅಷ್ಟೇ ಅಲ್ಲ, ಪ್ರೀಮಿಯಂ ಕೂಡ ಮಾಡ್ತಾರೆ. ಇವ್ರದ್ದು ಪ್ಲೇ ಲಿಸ್ಟ್ ಕೂಡ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಎಂಟೈರ್ ವಿಡಿಯೋಸ್ ಅನ್ನ ನೋಡಬಹುದು. ಅಷ್ಟೇ ಅಲ್ಲದೆ ವರ್ಕ್ ಮಾಡಿಸ್ಕೋಬೇಕು ಅಂದ್ರೆ ಎಲ್ಲೆಲ್ಲಿ ಮಾಡಿಸ್ಕೋಬಹುದು ಸರ್? ಬೆಂಗಳೂರು, ಮೈಸೂರು, ತುಮಕೂರು 3 ಕಡೆ ಕವರ್ ಮಾಡ್ತಾರೆ. ಬರಬೇಕು ಅಂದ್ರೆ ಎಲ್ಲಿ ಬರಬೇಕಂದ್ರೆ JP ನಗರ್ ಆಫೀಸ್ ಇದೆ ಸರ್, ನಮ್ಮದು ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ನಿಯರ್ ಬೈ ಇದೆ. ಸೊ ಮೆಟ್ರೋಲು ಕನೆಕ್ಟಿವಿಟಿ ಇದೆ, ಅಟ್ ದ ಸೇಮ್ ಟೈಮ್ ಟ್ರಾವೆಲ್ ನಾರ್ಮಲ್ ಸಿಟಿ
ಕಾರಲ್ಲಿ ಆಗಿರಲಿ ಬೈಕಲ್ಲಿ ಈಸಿ ಆಗಿರಲಿ ಬರ್ಬೋದು, ಬರ್ಬೋದು ಈಸಿಯಾಗಿ ಬರ್ಬೋದು. ನೀವು ಆಲ್ಮೋಸ್ಟ್ ನೈಸ್ ರೋಡಲ್ಲೂ ಕೂಡ ರೀಚ್ Nice road ಆಗ್ಬೋದು. ಅಲ್ಲೂ reach ಆಗ್ಬೋದು. ಅಷ್ಟೇ ಅಲ್ಲದೆ ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ನೀವು ಬರೋಕ್ಕಾಗಲ್ಲ ಅಂತಂದ್ರೆ ಬರೋದೇ ಬೇಡ, ಹೌದು, ಮನೇಲಿ ನಾವು ಇರಲಿ. ಮತ್ತೆ ಸೈಟ್ ವಿಸಿಟ್ಗೂ ಕಳಿಸ್ಕೊಡ್ತೀವಿ ಸರ್. ಹಾಂ 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 ಇಲ್ಲ ನಮಗೆ ದೂರ ಆಗುತ್ತೆ, ಲೈಕ್ ಡಿಸೈನ್ ಮಾಡೋಕ್ಕೆ, ಇವಾಗ ಎಕ್ಸಾಂಪಲ್ ಇವಾಗ ಇದೇ ಮನೆ ತಗೊಂಡು ಇಲ್ಲಿಂದ ಜೆ ಪಿ ನಗರಕ್ಕೆ ಬರೋಕ್ಕಾಗಲ್ಲ ಅಂದ್ರೆ ಗೂಗಲ್ ಮೀಟಲ್ಲೂ ನಾವು ಡಿಸೈನ್ ಮಾಡಿ ಎಲ್ಲ ಮಾಡ್ಬೋದು. ಸೊ ಅಡ್ವಾನ್ಸ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಓನ್ ಮನೆ ಇರಲಿ, ರೆಂಟೆಡ್ ಇರಲಿ, ಬೇಸಿಕ್ ಇರಲಿ, ಮೀಡಿಯಂ ಇರಲಿ, ಪ್ರೀಮಿಯಂ ಇರಲಿ, ಸ್ಪೇಷಿಯಸ್ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಒಂದು ಬೆಸ್ಟ್ ಬಜೆಟಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.